ಕ್ಷೇತ್ರದ ಮಹಾ ಸಂಗ್ರಾಮ. ಭಾರತದ ಲೋಕಸಭಾ ಚುನಾವಣೆ 2024ರ ಮುಹೂರ್ತ ಇವತ್ತೇ ನಿಗದಿಯಾಗಲಿದೆ. ಇವತ್ತೇ ಯಾವತ್ತು ಅಂತ ದಿನಾಂಕ ಘೋಷಣೆ ಆಗತ್ತೆ. ಚುನಾವಣಾ ಆಯೋಗ ಮಧ್ಯಾಹ್ನ 3 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದೆ. ಚುನಾವಣಾ ವೇಳಾಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ. ಮಹತ್ವದ ಸುದ್ದಿಗೋಷ್ಠಿಗೆ ಇನ್ನು 2 ಗಂಟೆ ಮಾತ್ರ ಬಾಕಿ ಇದೆ. ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ಸುದ್ದಿಗೋಷ್ಠಿ. ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಎಷ್ಟು ಬಾರಿ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ, ಕರ್ನಾಟಕದಲ್ಲಿ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ, ಇದೆಲ್ಲವೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಗ್ಬಿಡತ್ತೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಈ ಒಂದು ಒಟ್ಟು ಚುನಾವಣಾ ಮಾಹಿತಿಯನ್ನ ನಿಮಗೆ ಇಂಚಿಂಚು ತಲುಪಿಸೋದಕ್ಕೆ ಸನ್ನದ್ಧವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ದೆಹಲಿಯಿಂದ ನಟೇಶ್ ಹಾಗೂ ಬೆಂಗಳೂರಿನಲ್ಲಿ ಸತೀಶ್ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಎಷ್ಟೊತ್ತಿಗೆ ಅನೌನ್ಸ್ ಆಗಿ 3 ಗಂಟೆಗೆ ಪ್ರೆಸ್ ಮೀಟ್ ಅಂತ ಹೇಳಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರೇ ಅನೌನ್ಸ್ ಮಾಡ್ತಾರಾ? ದೆಹಲಿಯಲ್ಲಿ ಪ್ರೆಸ್ ಮೀಟ್ ಕರೆದಿರೋದಾ? ಸೊ ಏನೆಲ್ಲ ಅಂಶಗಳನ್ನ ಇವತ್ತು ಅನೌನ್ಸ್ ಮಾಡ್ಬೋದು? ಬಹುನಿರೀಕ್ಷಿತ 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಇಂದು ಚುನಾವಣಾ ಆಯೋಗ 3 ಗಂಟೆಗೆ ಸರಿಯಾಗಿ ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಅಂದರೆ ಇಂದು 2024ರ ಲೋಕಸಭಾ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡುವ ಮೂಲಕ ಮಹಾ ಸಂಗ್ರಾಮಕ್ಕೆ ಒಂದು ಆರಂಭವನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಈ ಬಾರಿ ಅಂದರೆ ಲೋಕಸಭಾ ಚುನಾವಣೆಯ ಲೋಕಸಭಾ ಕ್ಷೇತ್ರಗಳಲ್ಲಿ ಅದರಲ್ಲೂ 543 ಲೋಕಸಭಾ ಕ್ಷೇತ್ರಗಳ ಎಲ್ಲ ವರದಿಗಳನ್ನು ತೆಗೆದುಕೊಂಡಿದ್ದು ಎಲ್ಲ ರಾಜ್ಯಗಳಿಗೂ ಕೂಡ ರಿವ್ಯೂ ಮೀಟಿಂಗನ್ನು ನಡೆಸುವ ಹಂತದಲ್ಲಿ ಬಹಳಷ್ಟು ವರದಿಗಳನ್ನು ತೆಗೆದುಕೊಂಡು ಎಲ್ಲ ಸಿದ್ಧತೆಗಳನ್ನು ಕೂಡ ಚುನಾವಣಾ ಆಯೋಗ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಬಾರಿ ಲೋಕಸಭಾ ಚುನಾವಣೆಯ ಜೊತೆಗೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ ಹಾಗೆ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಕಾಶ್ಮೀರಕ್ಕೂ ಕೂಡ ಚುನಾವಣೆಯ ಘೋಷಣೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿ ಭದ್ರತಾ ವ್ಯವಸ್ಥೆ ಇರ್ಬೋದು, ಚುನಾವಣೆಗೆ ಸಂಬಂಧಪಟ್ಟಂತೆ ಎಷ್ಟು ಹಂತಗಳಲ್ಲಿ ಮತದಾನ ನಡೆಯಬೇಕು ಎನ್ನುವ ಹಲವು ಸಿದ್ಧತೆಗಳನ್ನು ಕೂಡ ಯಾವ ರೀತಿ ಮಾಡಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ನಡೆಸಿಕೊಂಡಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಳೆದ ಬಾರಿ 2 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಅಂದರೆ ದೇಶದಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು, ರಾಜ್ಯದಲ್ಲೂ ಕೂಡ 2 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿಯೂ ಕೂಡ 2 ಹಂತಗಳಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂದರೆ 28 ಕ್ಷೇತ್ರಗಳಿದೆ. ಆ 28 ಕ್ಷೇತ್ರಗಳಿಗೂ ಕೂಡ 2 ಹಂತದ ಚುನಾವಣೆ ನಡೆಸುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ನಟೇಶ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿದೆ. ಸತೀಶ್, ಈಗ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತಾದ್ಯಂತ ಚುನಾವಣೆ ಒಮ್ಮೆ ಅನೌನ್ಸ್ ಆದರೆ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಏನೇನಿರುತ್ತೆ? ಕೋಡ್ ಆಫ್ ಕಾಂಡಕ್ಟ್ ಬಂತು ಅಂತಂದ್ರೆ ಏನೇನ್ ಮಾಡ್ಬೋದು, ಏನೇನ್ ಮಾಡಕ್ಕಾಗಲ್ಲ, ಏನೇನಿರುತ್ತೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಇವತ್ತು ಚುನಾವಣಾ ಆಯೋಗ ನೀತಿ ಸಂಹಿತೆ ಸುದ್ದಿಗೋಷ್ಠಿ ಬಳಿಕ ಚುನಾವಣೆ ದಿನಾಂಕ ಅನುಸಾರ ತಕ್ಷಣ ನೀತಿ ಸಂಹಿತೆ ಜಾರಿಗೆ ಬರ್ತದೆ. ಆ ಬಳಿಕ ಸರ್ಕಾರದ ಯಾವುದೇ ಹೊಸ ಯೋಜನೆಗಳು ಸರ್ಕಾರದ ಸಚಿವರಾಗಿರ್ಬೋದು, CM ಆಗಿರ್ಬೋದು ಘೋಷಣೆ ಮಾಡೋವಾಗಿಲ್ಲ. ಮತದಾರರ ಮೇಲೆ ಸರ್ಕಾರದಿಂದ ಯಾವುದೇ ರೀತಿಯ ಪ್ರಭಾವ ಬೀರುವಂಥ ಕೆಲಸಗಳು ಮಾಡಲಿಕ್ಕೆ ಆಗೋದಿಲ್ಲ. ಹೊಸ ಕಟ್ಟಡ ಉದ್ಘಾಟನೆ ಆಗಿರ್ಬೋದು, ಶಂಕುಸ್ಥಾಪನೆ ಆಗಿರ್ಬೋದು, ಅದ್ಯಾವುದು ಮಾಡೋದಕ್ಕೆ ಆಗೋದಿಲ್ಲ. ಸರ್ಕಾರಿ ಅತಿಥಿ ಗೃಹಗಳಲ್ಲಿ ಸಭೆಯನ್ನು ಮಾಡೋ ಹಾಗಿಲ್ಲ. ಸಚಿವರು ಸರ್ಕಾರಿ ಕಾರುಗಳನ್ನು ಬಳಸೋಗಿಲ್ಲ, ಪ್ರಚಾರಕ್ಕೆ ಸರ್ಕಾರದ ಕಾರನ್ನು ಬಳಸೋ ಹಾಗಿಲ್ಲ. ಹೀಗೆ ಹಲವು ರೀತಿಯ ನೀತಿ ಸಂಹಿತೆಯ ಕಟ್ಟುನಿಟ್ಟಿನ ಜಾರಿಗೆ ರಾಜ್ಯ ಚುನಾವಣಾ ಆಯೋಗ ಇರ್ಬೋದು, ಕೇಂದ್ರ ಚುನಾವಣಾ ಆಯೋಗ. ಆಲ್ ರೈಟ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ.